ಹಾಸನದಿಂದ ಸುಮಾರು 45 ಕಿಲೋಮೀಟರ್, ಅರಸೀಕೆರೆಯಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಶಿವಾಲಯ ದೇವಸ್ಥಾನಕ್ಕೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನ್ನವರ ಶಾಲೆಯಿಂದ ಸಹಶಿಕ್ಷಕರಾದಂತಹ ನಟರಾಜ್ ಸರ್ ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳೊಂದಿಗೆ ಇಂದು ನಾವು ಜಗತ್ ಪ್ರಸಿದ್ಧವಾದಂತಹ ಶಿವಾಲಯ ಅಥವಾ ಚಂದ್ರಮೌಳೇಶ್ವರ ದೇವಾಲಯಕ್ಕೆ ನಾವು ಭೇಟಿ ನೀಡ್ತಾ ಇದ್ದೀವಿ. ಈ ಶಿವಾಲಯದ ಮುಂಭಾಗದಲ್ಲಿ ಸುಂದರವಾದಂತಹ ಉದ್ಯಾನವನವನ್ನು ನಿರ್ಮಿಸಲಾಗಿದೆ. ಈ ಶಿವಾಲಯವನ್ನು 1220ನೇ ಇಸ್ವಿಯಲ್ಲಿ ಹೊಯ್ಸಳರ ದೊರೆಯಾದಂತಹ ಇಮ್ಮಡಿ ಬಲ್ಲಾಳನ ದಂಡನಾಯಕನಾದಂತಹ ರಾಚಿಮಯ್ಯನಿಂದ ಕಟ್ಟಿಸಲ್ಪಟ್ಟಿದೆ. ಸಾಮಾನ್ಯವಾಗಿ ಹೊಯ್ಸಳರ ವಾಸ್ತುಶಿಲ್ಪಗಳು ಜಗುಲಿಯ ಮೇಲೆ ನಿರ್ಮಿಸಲ್ಪಟ್ಟಿವೆ. ಆದರೆ ಈ ಶಿವಾಲಯವು ಮಣ್ಣಿನ ಸ್ತರದ ಮೇಲೆ ನಿರ್ಮಾಣವಾಗಿದೆ. ಇದು ಒಂದು ವಿಶೇಷ. ಈ ದೇವಾಲಯದ ಮುಂಭಾಗದಲ್ಲಿ ಮುಖಮಂಟಪವನ್ನು ನಿರ್ಮಿಸಿದ್ದಾರೆ. ನೋಡಲು ತುಂಬ ಅದ್ಭುತವಾದಂತಹ ಕೆತ್ತನೆಗಳನ್ನು ನಾವು ಕಾಣಬಹುದಾಗಿದೆ. ಈ ಮುಖಮಂಟಪವು ನಕ್ಷತ್ರಾಕಾರದಲ್ಲಿ ಸುಂದರವಾಗಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ 16 ಮೂಲೆಗಳನ್ನು ನೋಡಬಹುದು. ಈ ಮುಖಮಂಟಪವನ್ನು ಮೇಲ್ಮುಖವಾಗಿ ನೋಡಿದರೆ ಗೋಲಾಕಾರವಾಗಿ ಕಾಣುತ್ತದೆ ಹಾಗೂ 21 ಕಂಬಗಳನ್ನು ಕಾಣಬಹುದಾಗಿದೆ. ಒಳಗಡೆ ಕುಳಿತುಕೊಳ್ಳಬಹುದಾದ ಆಸನದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಸುಮಾರು 13 ಕಂಬಗಳಲ್ಲಿ ಸುಂದರವಾದ ಆನೆಗಳ ಕೆತ್ತನೆಗಳನ್ನು ನಾವು ನೋಡಬಹುದು. ದೇವಾಲಯದ ಗರ್ಭಗುಡಿಯಲ್ಲಿ ಶಿವಲಿಂಗವನ್ನು ಮುಖ್ಯವಾಗಿ ಚಂದ್ರಮೌಳೇಶ್ವರ ಎಂದು ಕರೆಯುತ್ತಾರೆ. ಈ ದೇವಾಲಯದ ಗೋಪುರದ ಮೇಲೆ ರಾಜಲಾಂಛನವಾದ ನಂದಿಯ ಸುಂದರ ಶಿಲ್ಪವಿದೆ. ಈ ದೇವಾಲಯದ ಗೋಪುರವು ತುಂಬ ಸುಂದರವಾಗಿದ್ದು 5 ಸ್ತರದ ಬೇಸರ ಶೈಲಿಯನ್ನು ಹೊಂದಿದೆ. ಈ ದೇವಾಲಯವನ್ನು ಅಮರಶಿಲ್ಪಿ ಜಕಣಾಚಾರ್ಯರು ಕೆತ್ತಿರುವ ದೇವಾಲಯವಾಗಿದೆ. ಈ ದೇವಾಲಯದಲ್ಲಿ ನವಗ್ರಹಗಳನ್ನು ಗೋಪುರದ ಮೇಲ್ಭಾಗದಲ್ಲಿ ಕೆತ್ತಲಾಗಿದೆ. ಪ್ರತಿ ವರ್ಷ ಮಹಾಶಿವರಾತ್ರಿಯ ದಿನದಂದು ಸುಮಾರು 15,000ದಿಂದ 20,000 ಭಕ್ತರು ಬಂದು ಶಿವನ ದರ್ಶನವನ್ನು ಪಡೆಯುತ್ತಾರೆ. ಮತ್ತು ಈ ದೇವಾಲಯದ ಹೊರಭಾಗದಲ್ಲಿ ಸುಮಾರು 120ಕ್ಕೂ ಹೆಚ್ಚು ಮೂರ್ತಿಗಳನ್ನು ಕೆತ್ತಲಾಗಿದೆ. ಈ ಮೂರ್ತಿಗಳ ಕೆಳಭಾಗದಲ್ಲಿ ಆ ಮೂರ್ತಿಗಳ ಹೆಸರುಗಳನ್ನು ಸಹ ಕೆತ್ತಲಾಗಿದೆ ಹಾಗೂ ಆ ಮೂರ್ತಿಯನ್ನು ಕೆತ್ತಿರತಕ್ಕಂತಹ ಶಿಲ್ಪಿ ಹೆಸರನ್ನು ಸಹ ಕೆತ್ತಲಾಗಿದೆ. ಈ ದೇವಾಲಯಕ್ಕೆ ಹೊಂದಿಕೊಂಡಂತೆ ಮತ್ತೆರಡು ದೇವಾಲಯಗಳನ್ನು ನಾವು ನೋಡಬಹುದು. ಮೊದಲನೆಯದಾಗಿ ವೀರೇಶ್ವರನ ಪಕ್ಕದಲ್ಲಿ ಮತ್ತೊಂದು ಬಕ್ಕೇಶ್ವರ ದೇವರನ್ನು ಸಹ ನೋಡಬಹುದು. ವೀರೇಶ್ವರ ಮತ್ತು ಬಕ್ಕೇಶ್ವರ ದೇವಾಲಯಗಳು ಚಂದ್ರಮೌಳೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡುವ ಮೊದಲೇ ಈ 2 ದೇವಾಲಯಗಳನ್ನು ನಿರ್ಮಾಣವಾಗಿದ್ದವು ಎಂಬ ಪ್ರತೀತಿಯನ್ನು ನಾವು ಕಾಣಬಹುದು. ವೀರೇಶ್ವರ ಮತ್ತು ಬಕ್ಕೇಶ್ವರ ಎಂದು ಕರೆಯುವ 2 ದೇಗುಲಗಳಲ್ಲಿಯೂ ಶಿವಲಿಂಗಗಳನ್ನು ದರ್ಶನ ಮಾಡಬಹುದು. ಈ 3 ದೇವಾಲಯಗಳನ್ನು ಒಟ್ಟಿಗೆ ದೂರದಿಂದ ನೋಡಿದಾಗ ಅತಿ ಸುಂದರ ಹಾಗೂ ಮನಮೋಹಕವಾಗಿ ಕಾಣುತ್ತದೆ. ಅದರಲ್ಲಿ ಮುಖಮಂಟಪವಂತೂ ಅತಿ ಸೂಕ್ಷ್ಮ ಕೆತ್ತನೆಗಳಿಂದ ಇಂಟರ್ಲಾಕಿಂಗ್ ಸಿಸ್ಟಮಿನಲ್ಲಿ 13ನೇ ಶತಮಾನದಲ್ಲೇ ಅವರ ಅದ್ಭುತ ಜ್ಞಾನವನ್ನು ನಾವು ಇಂದು ನೋಡಬಹುದಾಗಿದೆ.
ಈ ಸುಂದರ ದೇವಾಲಯಕ್ಕೆ ಮತ್ತೊಮ್ಮೆ ಭೇಟಿ ನೀಡೋಣ. ನಮಸ್ಕಾರಗಳು.